ಹಾಯ್ ಎವ್ರಿವನ್, ಇದು ನೋಡ್ಬೋದು ನೀವು ಹಳೆ ಐಟಮ್ ಎಲ್ಲ ನಾವು ತೆಗಿಬಿಟ್ಟು ಇಲ್ಲಿ ಇಕ್ಕಿದ್ದೀನಿ. ಬ್ರೀಜಾ ಗಾಡಿಗೆ ಫಿಟ್ ಮಾಡಿರೋದು ಇದು ನೋಡ್ಬೋದು. ಡ್ಯಾಶ್ಬೋರ್ಡ್ ಕಿಟ್ಟು, ಆಮ್ರೆಸ್ಟು, ಸ್ಟೇರಿಂಗ್ನಲ್ಲಿ ಈ ಥರ ಕಂಟ್ರೋಲ್ ಇರಲಿಲ್ಲ. ಆಮೇಲೆ ಈ ಗಾಡಿ ಬಂದ್ಬಿಟ್ಟು ಬ್ರೀಜಾಗೆ ಆಚೆ ಗಾಡಿ ಇದು. ಇದಕ್ಕೆ ಏನೇನು ಫಿಟ್ ಮಾಡಿದ್ದೀನಿ ಅಂದರೆ ಫ್ರಂಟು JBL ಸ್ಪೀಕರು, ಹಿಂದ್ಗಡೆ JBL ಕೋಎಕ್ಸಲ್ಲು, ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಮೆಗಾಸೋನಿಕ್ ಸಿಸ್ಟಮ್ ಇದು. T5 ವಿತ್ DSPನಲ್ಲಿ ಬರ್ತದೆ ನಿಮಗೆ. 32 ಬ್ಯಾಂಡ್ ಡಿಕ್ಲೋಸರ್ ಇದು ನೋಡ್ಬೋದು ನೀವು. ಈ ಸಿಸ್ಟಮ್ನಲ್ಲಿ ಬಂದ್ಬಿಟ್ಟು ನಿಮಗೆ 360 ಫ್ರಂಟ್ ಆ್ಯಂಡ್ ರಿಯರ್ ಕ್ಯಾಮ್ರಾ ಒಂದೇ ಸಿಸ್ಟಮ್ನಲ್ಲಿ 3 ನಿಮಗೆ ಸೆಟಪ್ ಸಿಗುತ್ತೆ. ಇದು DSP ನೋಡ್ಬೋದು, 32 ಬ್ಯಾಂಡ್ DSP ಇದೆ. ಈ ಸಿಸ್ಟಮ್ ನಿಮಗೆ ಸಿಗುತ್ತೆ. ಫ್ರಂಟ್ ಇವರು JBL ಸ್ಪೀಕರ್ ಹಾಕಿದ್ದಾರೆ, ಹಿಂದ್ಗಡೆನೂ JBL ಸ್ಪೀಕರ್ ಹಾಕಿದ್ದಾರೆ. ಫಾಗ್ಲೈಟ್ ನಾವು ಮಾರುತಿ ಜೆನ್ನಿಂದು ಫಾಗ್ಲೈಟ್ ಹಾಕಿದ್ದೀನಿ. ಇದು ಬೇಕಂದರೆ ಇದೂ ಸಿಗುತ್ತೆ ನಿಮಗೆ, ಬೇರೆ ಬೇಕಂದರೆ ಬೇರೆ ಫಾಗ್ಲೈಟೂ ಸಿಗುತ್ತೆ. ಹೆಡ್ಲೈಟ್ ಬಲ್ಪನ್ನು ಚೇಂಜ್ ಮಾಡಿದ್ದೀನಿ ನಾವು. ಹೆಡ್ಲೈಟ್ ಬಲ್ಪನ್ನು ನೋಡ್ಬೋದು. ಇದಕ್ಕೆ ವಾಮ್ ವೈಟ್ ಹಾಕಿರೋದು ನಾವು. ಇದು ನೋಡ್ಬೋದು ನೀವು. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಆಚೆಯಿಂದ ವಿಂಡೋ ಗಾರ್ನಿಷ್ ಆಫ್ಟರ್ ಮಾರ್ಕೆಟ್ ಇದು, ಬಟ್ ಗುಡ್ ಕ್ವಾಲಿಟಿದು ಇರ್ತದೆ ನಿಮಗೆ. ಡೋರ್ ವೈಸರೂ ಫಿಟ್ ಮಾಡಿದ್ದೀನಿ ಇದಕ್ಕೆ ನಾವು. ರೂಫ್ ರೈಲೂ ನೋಡ್ಬೋದು, ಸಿಲ್ವರ್ ಆ್ಯಂಡ್ ಬ್ಲ್ಯಾಕ್ ಬೇಕಂದರೆ ಪೂರ್ತಿ ಬ್ಲ್ಯಾಕು ಸಿಗುತ್ತೆ. ಇದು ಸಿಲ್ವರ್ ಆ್ಯಂಡ್ ಬ್ಲ್ಯಾಕ್ ಬೇಕಂದರೆ ಅದೂ ಸಿಗುತ್ತೆ. ಔಟ್ಸೈಡ್ ಇಷ್ಟು ಇದು. ಕ್ಯಾಮ್ರಾನು ನೋಡ್ಬೋದು ನೀವು. ಇದು ನೋಡಿ, ಬಂಪರ್ಗೆ ನಾವು ಹೋಲ್ ಮಾಡಿಲ್ಲ. ಕ್ಯಾಮ್ರಾ ಈ ಥರ ನಿಮಗೆ ಒರಿಜಿನಲ್ಲು ಎಲ್ಲಿ ಬರ್ತದೆ ಅದೇ ಜಾಗನಲ್ಲಿ ಇರ್ತದೆ. 1080 ಕ್ಯಾಮ್ರಾ ಹಾಕಿರೋದು. ಇದು ಗಾಡಿ ಬಂದುಬಿಟ್ಟು CNG ಗಾಡಿ ಇದು ನೋಡ್ಬೋದು ನೀವು. ಗಾಡಿ ನಂಬರ್ ನೋಡ್ಬೋದು ನೀವು. ಇದು K32 ಗಾಡಿ ನಂಬರ್ ಇದು. ನೆಕ್ಸ್ಟು ಬಂದ್ಬಿಟ್ಟು ಇನ್ಸೈಡ್ ಬಂದರೆ ನೀವು ಇದಕ್ಕೆ ಸ್ಟೇಲಿಂಗ್ ಕಿಟ್ ಮಾತ್ರ ಇವ್ರು ಹಾಕಿದ್ದಾರೆ. ಒಂದೇ ಒಂದು ಮಿರರ್ ಫೋಲ್ಡಿಂಗ್ ಮಾಡಿಲ್ಲ ಇವರು. ನೆಕ್ಸ್ಟ್ ಟೈಮ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಬಟ್ ಬ್ರೀಜಾಗೆ ನಮ್ಮ ಹತ್ರ ಬ್ರೀಜಾ ಇರಲಿ, ಫ್ರೋನ್ಸ್ ಇರಲಿ, ಯಾವ ಗಾಡಿನೂ ಇರಲಿ, ಮಾರುತ್ತಿದ್ದು ಈ ಥರ ಗ್ಲಾಸ್ ಅಡ್ಜಸ್ಟ್ಮೆಂಟಿಂಗ್ ಇದ್ದರೆ ಅದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡಿ ಕೊಡ್ತೀನಿ. ಮಿರರ್ ಏನು ಚೇಂಜ್ ಮಾಡಲ್ಲ. ಬ್ರೀಜಾಗೂ ಅಷ್ಟೇ ಅದೇ ಮಿರರ್ಗೆ ನಾವು मिरर चेंज ಮಾಡಲ್ಲ, ಅದೇ ಮಿರರ್ಗೆ ಆಟೋ ಫೋಲ್ಡ್ ಮಾಡಿಕೊಡ್ತೀನಿ. ब्रीजा गाड़ी के लिए हम लोग उसी मिरर में ऑटो फोल्ड करके देते हैं आपको, मिरर नहीं चेंज करेंगे. नेक्स्ट सीट कवर ಅವ್ರಿಗೆ ಪ್ಲೇನ್ ಬ್ಲ್ಯಾಕ್ ಬೇಕು ಅಂತ ಒಂದೇ ಕಲರ್ನಲ್ಲಿ ವೈಟ್ ಸ್ಟಿಚಿಂಗ್ನಲ್ಲಿ ಮಾಡಿದ್ದಾರೆ ಇವರು. ಆಮ್ರೆಸ್ಟು ಹಾಕಿದ್ದೀನಿ ಇದಕ್ಕೆ. ಸಿಸ್ಟಮ್ ನೋಡ್ಬೋದು ನೀವು, ಮ್ಯಾಟ್ ಫಿನಿಶ್ನಲ್ಲಿ ಹಾಕಿದ್ದೀನಿ ಸಿಸ್ಟಮು. ಸ್ಟೇರಿಂಗು, ಕ್ಯಾಮ್ರಾ ಕ್ಲಾರಿಟಿನೂ ನಿಮಗೆ ತೋರಿಸ್ತೀನಿ ನೋಡ್ಬೋದು. ಕ್ಯಾಮ್ರಾ ಕ್ಲಾರಿಟಿ ನೋಡ್ಬೋದು. 830 ಆಗ್ತಾಯಿದೆ ನೈಟ್ನಲ್ಲಿ. 830ನಲ್ಲಿನೂ ನಿಮಗೆ ಈ ಥರ ಕ್ಲಾರಿಟಿ ಸಿಗ್ತಾಯಿದೆ. ಒಂದು ಫುಲ್ ಮ್ಯಾಟೂ ಹಾಕಿದ್ದೀನಿ ಇದಕ್ಕೆ ನಾವು. ಹಿಂದ್ಗಡೆ ಈ ಗಾಡಿನಲ್ಲಿ ಹೆಡ್ರೇಜ್ ಬಂದಿಲ್ಲ. ಹೆಡ್ರೇಸ್ಟು ನಾವು ಫಿಟ್ ಮಾಡಿದ್ದೀನಿ ಇದಕ್ಕೆ ನೋಡಿ. ಹೆಡ್ರೇಜ್ ಬರಲ್ಲ ಈ ಗಾಡಿಗೆ. ಹೆಡ್ರೇಸ್ಟು ನಾವು ಫಿಟ್ ಮಾಡಿ ಇದು ಸೀಟ್ ಕವರು ಫಿಟ್ ಮಾಡಿದ್ದೀನಿ. ಕಸ್ಟಮರ್ ಇದೆ ಪ್ಲೇನ್ ಡಿಸೈನ್ನಲ್ಲಿ ಬ್ಲ್ಯಾಕ್ನಲ್ಲಿ ವೈಟ್ ಸ್ಟಿಚಿಂಗ್ ಅಂತ ಅವರೇ ಸೆಲೆಕ್ಷನ್ ಮಾಡಿದ್ದಾರೆ. ಸೊ ಆ ಪ್ರಕಾರ ನಾವು ಮಾಡಿ ಕೊಟ್ಟಿದ್ದೀನಿ ಇವ್ರಿಗೆ. ಬ್ರೀಜಾ ಗಾಡಿ ಇರಲಿ, ಫ್ರೋನ್ಸ್ ಇರಲಿ, ಬೆಲಿನೂ ಇರಲಿ, ಯಾವ ಗಾಡಿನೂ ಇರಲಿ, ನಮ್ಮ ಹತ್ರ ನಿಮಗೆ ಎಲ್ಲ ಐಟಮು ಅವೈಲಬಲ್ ಇದೆ. ಡ್ಯಾಶ್ಬೋರ್ಡು ಸ್ಟೇಲಿಂಗ್ ಕಿಟ್ ನೋಡ್ಬೋದು, ಈ ಥರ ಬರ್ತದೆ. ಚಾಕ್ಲೇಟ್ ಬ್ರೌನ್ ಕಲರ್ ಇದು, ಬ್ರೌನ್ ಶೇಡ್ನಲ್ಲಿ ಬರೋದು. ಇದು ಒಂದೇ ನಿಮಗೆ ಕಲರು ನಮ್ಮ ಹತ್ರ ಅವೈಲಬಲ್ ಇರೋದು. ಇದು ಒಂದೇ ಸಿಗೋದು. ಯಾಕೆಂದರೆ ಇದು ಬಂದುಬಿಟ್ಟು ನಿಮಗೆ 7 ಪೀಸ್ ಬರ್ತದೆ. 4 ಡೋರ್ ಪ್ಯಾಡ್ಗೆ 4, ಇಲ್ಲಿ ಒಂದು 5, ಇಲ್ಲಿ ಒಂದು 6, ಇದು ಒಂದು 7. ಈ ಪೀಸೂ ನಾವು ಚೇಂಜ್ ಮಾಡಿದ್ದೀನಿ ಇದಕ್ಕೆ. ಸೊ ಟೋಟಲ್ ನಿಮಗೆ 7 ಪೀಸ್ ಸಿಗುತ್ತೆ. ಟೂಟ್ರೂ ನಾವು ಇದು ಹಿಂದ್ಗಡೆನೇ ಇನ್ಸೈಡೇ ಫಿಟ್ ಮಾಡಿದ್ದೀನಿ. ಫಾಗ್ಲೈಟ್ ಸ್ವಿಚ್ಚೂ ನೋಡ್ಬೋದು ನೀವು. ಪಾರ್ಕಿಂಗ್ ಆನ್ ಮಾಡ್ರೆ ನಿಮಗೆ ಲೈಟ್ ಬರ್ತದೆ. ತಿರ್ಗಾ ಅಲ್ಲಿ ಪ್ರೆಸ್ ಮಾಡ್ರೆ ಆನು, ತಿರ್ಗಾ ಆಫ್. ಇಲ್ಲಿ ಪ್ರೆಸ್ ಮಾಡ್ರೆ ಆನು, ಆಫು. ಹೆಡ್ಲೈಟು ತೋರಿಸ್ತೀನಿ ನೋಡಿ, ಹೈ ಬೀಮ್, ಲೋ ಬೀಮ್. ಇದು ಬಂದುಬಿಟ್ಟು ವಾಮ್ ವೈಟ್ ಫಿಟ್ ಮಾಡಿರೋದು ನಾವು. ಸೀಟ್ ಕವರು ನೋಡ್ಬೋದು ನೀವು. ಹಳೆ ಐಟಮ್ ಎಲ್ಲ ಇಲ್ಲಿದೆ ನೋಡ್ಬೋದು ನೀವು. ಈ ಪೀಸಸ್ಗಳು ಇಲ್ಲಿ, ಸಿಸ್ಟಮು, ಸ್ಪೀಕರ್ದು ಅವ್ರು ತೆಗ್ದಿರೋದು ಎಲ್ಲ ಐಟಮು ಇಲ್ಲಿದೆ, ಎಲ್ಲ ನೋಡ್ಬೋದು. ಇದು ಎಲ್ಲ ಬಂದ್ಬಿಟ್ಟು ಆಮ್ರೆಸ್ಟು, ಸ್ಟೇಲಿಂಗ್ ಕಿಟ್ಟು ಎಲ್ಲ ನಿಮಗೆ ಮಾರುತಿ ಜೆನ್ಯೂನ್ ಪಾರ್ಟ್ಸ್ ಹಾಕಿರೋದು ನಾವು. ಇದು ಆಲ್ಟ್ರೇಷನ್ ಕೆಲಸ ಎಲ್ಲ ಡಬ್ಬ ಹಾಕ್ಕೊಂಡು ಅಲ್ಲಿ ಒಂದು ಕನ್ಸೋಲ್, ಇಲ್ಲಿ ಒಂದು ಹೋಲ್, ಅಲ್ಲಿ ಒಂದು ಹೋಲ್, ಆ ಥರ ಏನೂ ಇಲ್ಲ. ಕ್ಯಾಮ್ರಾನು ಅಷ್ಟೇ. ಇದು ಸರ್ ನಿಮ್ಮ ಹೆಸರು?
ಸರ್ ದೇವರಾಜ್ ಅಂತ ಎಲ್ಲಿಂದ ಸರ್ ಬಂದಿದ್ದು ನೀವು? ಸರ್ ಕಲಬುರಗಿ ಕಲಬುರಗಿಯಿಂದ ಬಂದಿದ್ದಾರೆ ಕಸ್ಟಮರ್ ನಮ್ಮದು. ಕಲಬುರಗಿ ತಾಲೂಕು. ಹಾಂ, ಅಲ್ಲಿ ಸರ್ ಕೆಲಸ ಹೆಂಗಂತು ನಿಮಗೆ? ಕೆಲಸ ಮಸ್ತಾಗಿದೆ ಸರ್. ಚೆನ್ನಾಗಿದೆಯಾ? ಬ್ರೀದಾ ಕಸ್ಟಮರ್ಗೆ ಏನು ಹೇಳ್ತೀರಾ ನೀವು? ವಿಸಿಟ್ ಮಾಡಿ ಅಂತ ಹೇಳೋದು. ಥ್ಯಾಂಕ್ ಯು ವಿಸಿಟ್ ಸರ್. ಮಾಡಿದ್ರೆ ಅವರೇ ಹಾಕ್ಸೋತಾರೆ. ಓಕೆ ಸರ್, ಥ್ಯಾಂಕ್ ಯು.